ನಾನು ಇಷ್ಟು ದಿನ ಮಲ್ಕೊಂಡಿರೋತ್ತಾಗೆ ಕೂತ್ಕೊಂಡಿರೋತ್ತಾಗೆ ಕೂತ್ಕೊಳ್ಳೋಕ್ಕಂತೂ ಆಗ್ತಾ ಇರಲಿಲ್ಲ. ಮಲ್ಕೊಂಡಿರೋ ಮಗಳಾಗೆ ಮಲ್ಕೊಂಡು ನನಗೂ ಬೇಜಾರಾಗಿತ್ತು. ನಾನು ಏನೋ ಕೆಲಸ ಮಾಡಲ್ವಲ್ಲ, ಸುಮ್ಮನೆ ವೇಸ್ಟ್ ಅಲ್ಲ, ನಾನು ಹುಟ್ಟಿದ್ದು ವೇಸ್ಟ್ ಅಲ್ಲ ಅಂತ ಅನ್ಸೋದು. ಇವಾಗ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ, ನಾನು ಏನಾದರೂ ಒಂದು ಕೆಲಸ ಏನಾದರೂ ಮಾಡ್ಬೋದಲ್ವೇ ಅಂತೇಳಿ ನನಗೆ ತುಂಬ ಇವಾಗ ಒಂಥರ ಮನಸ್ಸಿಗೆ ಏನೋ ಒಂಥರ ಧೈರ್ಯ. ಇವಾಗ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಮನೆ ಹತ್ರನೇ ಆಗಲಿ ಕೂತ್ಕೊಂಡು ಮಾಡೋ ಅಂಥದ್ದಾಗಲಿ ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಕೆಲಸ ಮಾಡಿಕೊಂಡು ದುಡ್ಕೊಂಡು ತಿನ್ನಬೇಕು. ಯಾರೇ ಆಗಲಿ ದುಡಿಬೇಕು. ಇಷ್ಟು ದಿವಸ 35 ವರ್ಷ ನಮ್ಮಮ್ಮಯ್ಯ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡೈತೆ. ಇನ್ಮೇಲೆ ನಮ್ಮಪ್ಪ ನಮ್ಮಮ್ಮನ ಕುಂಡ್ರಿಸಿ ನಾನು ಮಾಡಬೇಕು. ಇಷ್ಟು ವರ್ಷ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮಪ್ಪ ನಮ್ಮಮ್ಮ ಅಂದರೆ ನಾನು ಚೆನ್ನಾಗಿದ್ದು ಇವಾಗ ಅವ್ರನ್ನ ನೋಡ್ಕೋಬೇಕಲ್ವ, ನಾನು ನೋಡ್ಕೋಬೇಕು. ಖಂಡಿತ ನೋಡ್ಕೊತೀನಿ. ಮನೆ ತಾಗೆ ಯಾವುದಾದ್ರೂ ಒಂದು ಕೆಲಸ ಮಾಡಿ ಚೆನ್ನಾಗಿ ದುಡಿಮೆ ಮಾಡಿ ನಮ್ಮಪ್ಪ ನಮ್ಮಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು. ನಾನು ಸೇವೆ ಮಾಡೈತಲ್ಲ ನಮ್ಮ ಅಮ್ಮಗೆ ನಾನು ಏನು ಕೊಟ್ಟಿರ್ತಿರ್ದು, ಯಾರು ನೋಡ್ಕೊಂಬಿಲ್ಲ ಅಂದರೂ ನಮ್ಮಪ್ಪ ನಮ್ಮಮ್ಮನ ನಾನು ಸಾಯೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ. ನಾನು ನೋಡ್ಕೊಂಡಿದ್ದಾರೆ. ಇವತ್ತು ನಾನು ಬೇಜಾರ ಮಾಡ್ಕೊಂಡು ಅವ್ರು ಏನಾದರೂ ಕೈ ಬಿಟ್ಟಿದ್ರೆ ನಾನು ಇವತ್ತು ಹಿಂಗೆ ಇರ್ತಾ ಇರಲಿಲ್ಲ. ಅಕ್ಕ ಇವಾಗ ಎದ್ರಾ? ತಗೊಳ್ಳಿ ಕಾಫಿ. ನಾನು ನೋಡಿದೆ 2-3 ಟೈಮ್ ನೋಡಿದೆ, ನೀವಿನ್ನೂ ಎದ್ದಿರಲಿಲ್ಲ. ಅದಕ್ಕೆ ಚಳಿ ಬೇರೆ ಅಲ್ಲ, ಇನ್ನೇನು ಎಬ್ರುಸನ ಅಂತೇಳಿ ಸುಮ್ಮನೆ ಅದೇ. ತಗೊಳ್ರಿ ಅಕ್ಕ ಕಾಫಿ. ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೇ ಒಂಥರ ಮೈಯೆಲ್ಲ ಬೆಚ್ಚಗಾಗುತ್ತೆ. ಕುಡೀರಿ, ಬೇಗ ಆರುತ್ತೆ, ತಣ್ಣಗಾಗ್ಬಿಡುತ್ತೆ. ಕಾಫಿ ಮಾಡಿದ್ದೀನಿ, ಅತ್ತೆ ಕಾಫಿ ಮಾಡ್ಕೊಡಮ್ಮ ಅವಳಿಗೆ ಅಂತ, ಅದಕ್ಕೆ ಕಾಫಿನೇ ಮಾಡಿದ್ದೀನಿ. ಕುಡೀರಿ. ಹಿಂಗೇನೆ ಚೆನ್ನಾಗಿ ಇಟ್ಕೊಂಡು ಹೋಗು. ಎಲ್ಲರ ತಗೋನು ಚೆನ್ನಾಗಿ ಮಾತಾಡಿಸ್ಕೊಂಡು, ನನ್ನ ತಮ್ಮನ ತಗಾಗ್ಲಿ ನಮ್ಮಮ್ಮನ ತಗಾಗ್ಲಿ ಎಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗು. ಇಲ್ಲ ಅಕ್ಕ, ಇನ್ಮೇಲಿಂದ ನಾನು ಯಾರ ಹತ್ರನೂ ಜಗಳ ಮಾಡ್ಕೊಳಕ್ಕೆ ಹೋಗಲ್ಲ, ಚೆನ್ನಾಗಿರ್ತೀನಿ ಕಣಕ್ಕ. ಇವಾಗ ನೋಡು, ನೀವು ಈ ಮನೆಯಲ್ಲಿ ಎದ್ದು ಓಡಾಡ್ತಾ ಇರೋದಕ್ಕೂ, ನೀವು ಈ ಮನೆಯಲ್ಲಿ ಒಂಥರ ಎಲ್ಲ ಮಾತಾಡೋದಕ್ಕೂ ಏನೋ ಒಂಥರ ಈ ಮನೆಗೆ ಕಳೆ. ನಿಮ್ಮಿಂದಲೇ ಈ ಮನೆ ಉದ್ಧಾರ ಆಗಿರೋದಂತ ನಮ್ಮ ಅತ್ತೆ ಹೇಳ್ತಿದ್ರು. ನೀವು ಇರೋದಕ್ಕೆ ಏನೋ ಒಂಥರ ಕಳೆ ಕಣಕ್ಕ. ನೀವಿರೋದಕ್ಕೆ ತುಂಬ ಒಂಥರ ಮನೆಗೆ ಏನೋ ಒಂಥರ ಲಕ್ಷಣ ಬಂದುಬಿಟ್ಟಿದೆ. ಇವಾಗಲೇ ಒಂಥರ ನಮ್ಮ ಮನೆ ಚೇಂಜ್ ಆಗಿಬಿಟ್ಟಿದೆ. ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ಅವಾಗಲೂ ಸ್ವಲ್ಪ ಏನೋ ನಮ್ಮ ಮನೆ ಒಂಥರ ಅಂದ ಚಂದ್ರವಾಗಿ ಕಾಣೋದು. ಇವಾಗಂತೂ ಬಿಡಿ, ಇನ್ನೂ ಕಳೆ ಬಂದುಬಿಟ್ಟಿದೆ ಈ ಮನೆಗೆ. ಈ ಮನೇಲಿ ಏನೋ ಒಂಥರ ನೆಮ್ಮದಿ, ಸಂತೋಷ, ಸಮೃದ್ಧಿ, ಹಣ, ಐಶ್ವರ್ಯ ಎಲ್ಲ ಎದ್ದು ತುಳುಕಾಡ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಕಣಕ್ಕ ನೀವಿರೋದಕ್ಕೆ. ನಿಜ, ನೀವು ಓಡಾಡ್ತಾ ಇರೋದಕ್ಕೂ ಅದಕ್ಕೂ ಹಿಂಗೆ ಕಾಣ್ತಾ ಇದೆ ಈ ಮನೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಈ ಮನೆಯಾಗಿರೋದ್ರಿಂದ ನಾನೇನು ಕೂತ್ಕೊಂಡು ತಿಂಬಲ್ಲ. ಇಷ್ಟು ದಿವಸ ಅಂತೂ ಮಲ್ಕೊಂಡಿರೋ ಮಗಳಾಗೆ ಮಲ್ಕೊಂಡು ನನ್ನಿಂದ ಏನು ₹1 ಆದಾಯ ಬಂದಿಲ್ಲ, ಏನಿಲ್ಲ. ಇನ್ಮೇಲಾದ್ರೂ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀನಿ. ನಾನು ಏನಾದರೂ ಕೆಲಸ ಮಾಡ್ತೀನಿ. ಚೆನ್ನಾಗಿರ್ಬೇಕು ಅಷ್ಟೇ. ಅಕ್ಕಪಕ್ಕದವ್ರಿಗೆ ಆಡ್ಕೊಂಬವ್ರಿಗೆ ಸದ್ರ ಆಗಬಾರ್ದು. ನೀನು ಹಿಂಗೆ ಇರೋ, ನಾವು ಚೆನ್ನಾಗಿರ್ತೀವಿ ನಿನ್ನ ಜೊತೆ. ನಾವು ಚೆನ್ನಾಗಿತ್ಕೊಂಡು ನಾವು ಚೆನ್ನಾಗಿ ನೋಡ್ಕೊಂಡು, ನಮ್ಮಪ್ಪ ತುಂಬ ಒಳ್ಳೆಯವ್ರು. ನನ್ನ ತಮ್ಮ ಅಂತೂ ಒಳ್ಳೆಯವನು. ಅವನಿಲ್ಲೋಡೆ ಯಾರ ಸವಸಕ್ಕೂ ಹೋಗೋನಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು. ಅವನು ಹೆಂಗೆ ಅಂತಂದರೆ ಅವ್ನು ಯಾರ ಸವಸಕ್ಕೂ ಹೋಗಲ್ಲ. ಒಂದು ಏನು ಕೆಲಸ ಇದೆಯೋ ಅದನ್ನ ಪರ್ಫೆಕ್ಟಾಗಿ ಮಾಡ್ತಾನೆ, ಮುಗಿಸ್ತಾನೆ, ಹಂಗಿರ್ತಾನೆ ಅವನು. ನನ್ನ ತಮ್ಮ ಎಷ್ಟು ಒಳ್ಳೆಯವನು ಗೊತ್ತಾ? ಅಕ್ಕ, ನನಗೆ ಇದು ತಲೆಯಕ್ಕೆ ಬಂದೇ ಇಲ್ಲ. ಏನು ಮಾಡಲಿ, ಅಷ್ಟೊಂದು ಏನೋ ಒಂಥರ ಸಿಟ್ಟಿನಾಗೆ ನಾನು ಹಿಂಗೆ ಮಾಡ್ಕೊಂಡೆ. ಆಮೇಲೆ ಹೋದ್ಮೇಲೆ ನಿಧಾನವಾಗಿ ಕೂತ್ಕೊಂಡೆಲ್ಲ ಯೋಚನೆ ಮಾಡಿದಾಗ ಅನ್ನಿಸ್ತು, ಅಯ್ಯೋ ಅಂಥ ಮನೆ ಬಿಟ್ಟು ನಾನು ಯಾಕಪ್ಪ ಇವಾಗ ಹಿಂಗೆ ಜಗಳ ಆಡಬೇಕು? ಯಾಕೆ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದಲ್ಲ, ಎಲ್ಲರ ಜೊತೆ ಚೆನ್ನಾಗಿರ್ಬೋದಲ್ಲ. ನಮ್ಮ ಮಾಲಕ್ಕ ಇವಾಗ ನೀವು ಚೆನ್ನಾಗಿದ್ದೀರಾ, ಹಿಂಗ ನಿಮ್ಮ ಸೇವೆ ಮಾಡಬೇಕಂತ ಸ್ವಲ್ಪ ಸಿಟ್ಟು ಮಾಡ್ಕೊಂತಿದ್ದೆ ಅಷ್ಟೇ. ಇಲ್ಲ, ಮಾಡಿದ್ರಾಯ್ತು ಬಿಡು, ಪಾಪ ನಮಗೂ ಒಳ್ಳೇದಾಗುತ್ತೆ, ಮುಂದೆ ನಮ್ಮ ಮಕ್ಳು ಮರಿಗಾದರೂ ಒಳ್ಳೇದಾಗುತ್ತೆ ಅಂತ ಆ ರೀತಿ ಯೋಚನೆ ಮಾಡಿದೆ ಕಣಕ್ಕ ನಾನು. ನಿಜ, ನಾನು ಆ ರೀತಿ ಒಳ್ಳೆತನದಿಂದ ಯೋಚನೆ ಮಾಡಿ, ಒಳ್ಳೇದು ಯೋಚನೆ ಮಾಡಿ, ನಾನು ಅದಕ್ಕೆ ಚೆನ್ನಾಗಿರಬೇಕು ಇವ್ರ ಜೊತೆ ಎಲ್ಲನ ಅಂತೇಳಿ ನಾನು ಅದಕ್ಕೆ ಬದಲಾಗ್ಬಿಟ್ಟಿದ್ದು, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ. ನಿಮ್ಗೆ ಏನು ಬೇಕು ಹೇಳಕ್ಕ, ಕೂತ್ಕೊಂಡಿದ್ದಕ್ಕೆ ನಾನು ಎಲ್ಲ ತಗೊಂಬಂದ್ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ, ಎಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ. ದಿನ ಸ್ನಾನ ಮಾಡ್ಕೊಳ್ಳಿ, ನಿಮ್ಮ ಬಟ್ಟೆ ಎಲ್ಲ ತೊಳೆದಾಕ್ತೀನಿ, ವಾಷಿಂಗ್ ಮಿಷಿನಿಗೆಲ್ಲ ಹಾಕ್ತೀನಿ. ದಿನ ಸ್ನಾನ ಮಾಡ್ಕೊಳ್ಳಿ, ಕೆಲಸ ಮಾಡಿ. ನೀವು ಏನಾದ್ರೂ ನಾನು ಹೆಲ್ಪ್ ಮಾಡ್ತೀನಿ. ನಾನು ಮನೆ ಕೆಲಸ ಮಾಡ್ಕೊಂಡು ನೀವೇನಾದರೂ ಕೆಲಸ ಮಾಡಿದ್ರೆ ನಿಮಗೂ ಹೆಲ್ಪ್ ಮಾಡ್ತೀನಿ. ಕೈಲಾದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡ್ತೀನಿ. ಸರಿ ಆಯ್ತು ಹೇಳು. ಏನೇ ಯಾತ ಹೇಳ್ತಾ ಇದ್ದಾಳೆ ಇವಳು? ಏನಿಲ್ಲ, ಇಷ್ಟು ದಿವಸ ಅಂತೂ ನನಗೆ ಬುದ್ಧಿ ಇರಲಿಲ್ಲ, ಹಿಂಗೆ ಮಾತಾಡಿದೆ, ಮನಸ್ಸಿನಾಗ ಏನೋ ಇಕ್ಕಬೇಕು ಹೋಗ್ಬೇಡ ಕಣಕ್ಕ ಅಂತ ಹೇಳ್ತಾ ಇದ್ದಾಳೆ. ಬಂದು ಅಕ್ಕ, ಇವಾಗ ಈ ಮಾಲು ಅಕ್ಕ ಓಡಾಡ್ತಾ ಇರೋದಕ್ಕೂ, ಈ ಮನೆಯಲ್ಲೆಲ್ಲ ನಗ್ನಗ್ತಾ ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೂ, ಮಾತಾಡ್ತಾ ಇರೋದಕ್ಕೂ ಈ ಮನೆಗೆ ಏನೋ ಒಂಥರ ಕಳೆ ಅಲ್ವೇನಕ್ಕ? ಎಷ್ಟು ಬದಲಾಗಿದೆ ಅಂತಂದರೆ ನಿಜ, ತುಂಬ ಬದಲಾಗಿದೆ. ಇವಾಗ ಅಷ್ಟು ಚೆನ್ನಾಗಿ ಬದಲಾಗಿದೆ ನಮ್ಮ ಮನೆ. ನಿಜ ಹೇಳ್ಬೇಕಂತಂದರೆ ನಮ್ಮ ಮನೆಗೆ ಒಂಥರ ಕಳೆ ಬಂದುಬಿಟ್ಟಿದೆ, ಏನೋ ಒಂಥರ ಲಕ್ಷ್ಮಿ ಕಳೆ. ಹಣ, ಐಶ್ವರ್ಯ, ಆಸ್ತಿ, ಸಂಪತ್ತು, ಮನೆಯಾಗೆ ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ತುಂಬ ಚೆನ್ನಾಗಿ ಎದ್ದು ತುಳುಕಾಡ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ನನಗೆ. ಏನೋ ಒಂಥರ ಈ ಮನೆಗೆ ಇವಕ್ಕ ಓಡಾಡ್ತಾ ಇರೋದ್ರು ಎಲ್ಲ ಒಂಥರ ಕಳೆ ಬಂದುಬಿಟ್ಟಿದೆ ಈ ಮನೆಗೆ. ನಿಜ, ನಾನು ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಒಂಥರ ಏನೋ ಕಳೆ ಬಂದಿದೆ ಈ ಮನೆಗೆ. ನನಗೆ ಒಂಥರ ಚೇಂಜಸ್ ಥರ ನನಗೆ ಕಾಣಿಸ್ತಾ ಇದೆ. ನಿಜ, ನನಗೂ ತುಂಬ ಖುಷಿ ಆಗ್ತೈತೆ ಇವ್ರು ಚೆನ್ನಾಗಿರೋದಕ್ಕೆ. ನನಗೂ ಒಂಥರ ನಿನ್ನೆ ನೋಡಿ ಶಾಕ್ ಆಗ್ಬಿಡ್ತು, ಏನೋ ಸಿಟ್ಟಲ್ಲಿ ನಾನು ಹಂಗೆ ಮಾತಾಡ್ಬಿಟ್ಟೆ. ತಿರ್ಗಾ ಆಮೇಲೆ ನನ್ನ ತಪ್ಪು ನನಗೆ ಅರಿವಾಯಿತು. ಅಯ್ಯೋ, ನಾನು ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲ. ನೋಡು, ಚೆನ್ನಾಗಾದ್ರು ದೇವರಮ್ಮನು ಯಾವಾಗ ಹೆಂಗೆ ಯಾರಿಗೆ ಒಳ್ಳೇದು ಮಾಡ್ತಾರೆ, ಹಿಂಗಿದ್ದವ್ರನ್ನ ಹೆಂಗೆ ಮಾಡ್ದ? ನಾವು ಹಿಂಗೆ ಮಾತಾಡಿದ್ರೆ ನಮಗಿನ್ನೆಂಥ ಪರಿಸ್ಥಿತಿ ಬರ್ಬೋದು, ನಮ್ಗೆ ಹೇಗಾಗ್ಬೋದು ಅಂತ ನಾನು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದೆ. ಆವಾಗ ನನಗೆಲ್ಲ ಅರ್ಥ ಆಯಿತು. ಮತ್ತು ನಮ್ಮ ಅಕ್ಕಯ್ಯ ಇವತ್ತು
ಎಲ್ಲ ಚೆನ್ನಾಗಿರೋದಕ್ಕೆ ಏನೋ ಒಂಥರ ನಮ್ಮ ಮನೆಯಾಗೆ ನಮ್ಮ ಅಪ್ಪಗಾಗಲಿ ನಮ್ಮ ಅಮ್ಮಗಾಗಲಿ ಭಾಳ ಸಂತೋಷ ಖುಷಿ. ಅವರು ಒಂಥರ ನಿಮ್ಮದೇ ಇದ್ದಾರೆ. ನಿಂದೆ ಒಂದಿಟ್ಟು ಯೋಚನೆ ಮಾಡ್ತಿದ್ದು, ಇವಳಪ್ಪ ಮದುವೆ ಆಗಿ ಬಂದು ಹಿಂಗೆ ಮಾಡಿದ್ಲಲ್ಲ, ಅವ್ನ ಜೀವನ ಹಾಳಾಯ್ತಲ್ಲ ಅಂತ ನಿಮ್ಮದೇ ಒಂದಿಟ್ಟು ಯೋಚನೆ ಮಾಡ್ತಿದ್ದು. ನೀವು ಚೆನ್ನಾಗಿದ್ರೆ ಅವ್ರಿಗೇನು ಯಾವ ಯೋಚನೆನೂ ಇರಲ್ಲ. ನಮ್ದೊಂದಿಟ್ಟು ಅವ್ರಿಗೆ ಯೋಚನೆ ಐತೆ ಅಷ್ಟೇ. ಗಳಪ್ಪ ಅವ್ನು ಬರಲಿಲ್ಲ, ಕರ್ಕೊಂಡು ಹೋಗಲಿಲ್ಲ ನಂಬೋದೊಂದಿಟ್ಟು ಯೋಚನೆ ಐತೆ. ಯಾಕೆ ನಿಮಗೂ ಒಳ್ಳೇದಾಗುತ್ತೆ ನೋಡಿ. ನಾನು ಏನು ಅಂದಿದ್ದೆ ಅಂತ ಅನ್ಕೊಂಬಂತ್ರಿ. ಇವ್ರು ಚೆನ್ನಾಗಿದ್ದಾರಲ್ಲ, ಇನ್ಮೇಲೆ ನಿಮ್ಮ ಗಂಡನೂ ಬಂದು ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ತಡೆಯೋ ನೋಡ್ಮಂತೆ. ಅದೊಂದು ವರ್ಷ 2 ವರ್ಷ ಆಯ್ತು. ಹೆಂಗೆ ಬಿಟ್ಟಿದ್ದಾರೆ ಅಕ್ಕ ಅವರು? ಅವ್ನು ಹೆಂಗೆ ಒಂಥರ ಕಣಮ್ಮ, ಓಟು ಅವ್ರವ್ರ ಮಾತು ಕೇಳಿ ಕಂಡಾರ ಮಾತು ಕೇಳಿ ಅದು ಇದು ಹಂಗೆ ಅವನು ಒಂದು ಸ್ವಲ್ಪ. ಅದಕ್ಕೆ ಅವ್ರಾಗೆ ಒಂಥರ ಏನೋ ಕರೆಯೋಕ್ಕೆ ಬಂದಿಲ್ಲ. ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ತಾನೆ, ನೀನು ಇಷ್ಟಿಲ್ಲದ ಮದುವೆ ಆದೆ, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಏನೇನೋ ಹಿಂಗೆ ಸುಮ್ಮನೆ ಹುಟ್ಟಿಸ್ಕೊಂಡು ಏನಾದರೂ ಒಂದು ಜಗಳ ತಕ್ಕೊಂಡು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಬೇರೆ ಇನ್ನೇನು ಮಿಕ್ಕಿದ್ದೇನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಗಂಡ ಒಬ್ಬಂದು ಅವ್ನು ನಾನು ಕರ್ಕೊಂಡು ಹೋದರೆ ಸಾಕು, ಬುದ್ಧಿಯಿಂದ ಕಲ್ತ್ಕೊಂಡು. ನೋಡೋಣ, ನನ್ನ ಹಣೆ ಬರ್ದಾಗಿದ್ದರೆ ಹೋಗ್ತೀನಿ, ಇಲ್ಲ ಅಂತಂದರೆ ನಾನು ಹಿಂಗೆ ಬೇರೆ ಮನೆ ಮಾಡಿಕೊಂಡು ಬೇರೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಸ್ವಲ್ಪ ದಿನ ನೋಡ್ಬಿಟ್ಟು ಆಮೇಲೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋದ ಏನೋ ಒಂದು ಮಾಡ್ತೀನಿ. ಒಬ್ಳು ಮಗಳಿದ್ದಾಳೆ, ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವ್ರಿಗಿಲ್ವಾ? ಅಯ್ಯೋ ಪಾಪ, ಹಾಸ್ಟ್ಲಾಗ ಸೇರಿಸಿರೋದಕ್ಕೆ ಸರಿಯಾಗಿತ್ತೆ. ಇಲ್ಲ ಅಂತಂದಿದ್ರೆ ಆ ಹುಡುಗಿ ನಿಮಗೆ ನೋಡಿ 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 ಓದೋದು ಬರೆಯೋದು ಎಲ್ಲ ಅವರು ಒಂಥರ ಇದಾಗ್ಬಿಡೋರು. ನೋಡಿ ಬೇಜಾರ ಮಾಡ್ಕೊಂಬರೋ, ಅಯ್ಯೋ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ಅಂತ. ಹಾಸ್ಟೆಲಲ್ಲಿ ಹಾಕಿರೋದಕ್ಕೆ ಪರವಾಗಿಲ್ವಾ ಅಲ್ವೇನಕ್ಕ? ಹಾಸ್ಟ್ಲಾಗ ಹಾಕಿರೋದು ಪರವಾಗಿಲ್ಲ. ಬತ್ತಾಳೇನೋ ಇವತ್ತು ಬಾರಮ್ಮ ಅಂತ ಹೇಳಿದ್ದೀನಿ. ಇವತ್ತು ಬರ್ಬೋದು ಸಾಮಾನ್ಯ. ಇವತ್ತೇನಾದರೂ ಬಂದರೆ ಅದೇನು ಮಾತಾಡ್ಬೇಕು ಅವಳ ಹತ್ರ. ಏನಿನ್ನೂ ಓದ್ತಾಳೋ ಏನು, ಇವತ್ತು ಬರ್ತೀನಿ ಅಂತ ಹೇಳವಳೆ. ಇನ್ನು ಅವರು ದೊಡ್ಡಮ್ಮ ಚೆನ್ನಾಗಿರೋದು ಅವಳಿಗೆ ಗೊತ್ತಿಲ್ಲ. ಏನಾದರೂ ದೊಡ್ಡಮ್ಮ ಚೆನ್ನಾಗಿರೋದು ನೋಡಿಬಿಟ್ರೆ ಭಾಳ ಖುಷಿ ಪಡ್ತಾಳೆ. ಅಯ್ಯೋ ಭಾಳ ಆಸೆ. ದೊಡ್ಡಮ್ಮ 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 ಅಂತ ತುಂಬ ಆಸೆ ಪಡ್ತಿದ್ಲು. ಇಲ್ಲಿ ಬಿಡಕ್ಕ, ಎಲ್ಲರೂ ಒಂದಿನ ನಾಳೆ ಇಲ್ಲೇ ಚೆನ್ನಾಗೆ ಸಂಡೇ ಅಲ್ಲ, ಏನಾದರೂ ಟೈಮ್ ಸ್ಪೆಂಡ್ ಮಾಡಿದ್ರಾಯ್ತು. ಎಲ್ಲಾದರೂ ಹೊರಗಡೆ ಹೋಗೋದು ಅದು ಮಾಡಿದ್ರಾಯ್ತು. ಮಾಲೆ ಹಾಕೊಂಡು ದಿನ ಇದು ಬೇಜಾರಾಗಿದೆ. ನಾಳೆ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ. ನಿಮ್ಮ ಮಗಳೂ ಬರ್ತಾಳಲ್ವಾ, ಇವ್ರಿಗೂ ರಜಾ ಇರುತ್ತೆ. ಎಲ್ಲರೂ ದೇವಸ್ಥಾನಕ್ಕೋ ಇಲ್ಲ ಅಂತಂದರೆ ಎಲ್ಲಾದರೂ ಒಂದು ದಿವಸ ಹೊರಗಡೆ ಹೋಗಿ ಬರೋಣ. ಹೊರಗಡೆ ಹೋಗಿ ಬಂದರೆ ಒಂಥರ ಮನಸ್ಸಿಗೇನೋ ಸಮಾಧಾನ ಆಗುತ್ತಲ್ಲ, ಅದಕ್ಕೆ. ಸರಿ ಆಯ್ತು ಹೇಳು, ಹೋಗೋಣ. ನನಗೂ ಬೇಜಾರ ಮನೆಯಾಗಿದ್ದು ಇದೂ ಬೇಜಾರಾಗ್ತಾವೆ. ಸರಿ ಆಯಿತು, ಹೋಗೋಣ ಜೀವಿತ. ನೀನು ಚೆನ್ನಾಗಿರಿ. ಹಿಂಗೆ ಚೆನ್ನಾಗಿದ್ರೆ ನಮಗೂ ಏನೋ ಒಂಥರ ಸಂತೋಷ ಖುಷಿ. ಇವಾಗ ಒಂಥರ ನೋಡಿ, ನಮ್ಮ ಅಮ್ಮಗೂ ಒಂದು ಸ್ವಲ್ಪ ಏನೋ ಸಮಾಧಾನ. ನನ್ನ ತಮ್ಮನೂ ಟೆನ್ಷನ್ ಮಾಡ್ಕೊಂಬನು, ಟೆನ್ಷನಿಂದ ಅವನು ಹೊರಗಡೆ ಬಂದಂಗೆ ಆಗುತ್ತೆ. ನೀನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ. ಈಗ ಎಲ್ಲರ ಮಧ್ಯನೂ ಇರುತ್ತೆ. ಈಗ ನಮ್ಮ ಮಧ್ಯನೂ ಇಲ್ವಾ ಜಗಳ ಈ ಥರ. ನಾನು ತವ್ರ ಮನೇಲಿ ಇದ್ದೀನಿ, ಆದರೆ ನನ್ನ ಮನೆ ಪರಿಸ್ಥಿತಿನೇ ಬೇಡ. ಈಗ ನಿಮ್ಮ ಮನೆ ಪರಿಸ್ಥಿತಿನೇ ಬೇರೆ. ನಮ್ಮ ಮನೇಲಿ ಹೆಂಗೆ ಅಂತಂದರೆ, ನಮ್ಮ ಮನೇಲಿ ಒಂಥರ ವಾತಾವರಣ, ನಮ್ಮ ಮನೇಲಿ ಒಂಥರ ಏನೋ ಅದು ಬೇರೆ, ಅದು ಹೇಳ್ಬಾರ್ದು ಆ ಥರ. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ ಪರ್ಸ್ನಲ್ಲು. ಅದಕ್ಕೋಸ್ಕರ ನೀನು ಚೆನ್ನಾಗಿಟ್ಕೊಂಡು ಹೋದರೆ ಯಾವುದೂ ಇರಲ್ಲ. ಈಗ ನಮ್ಮಪ್ಪ ನಮ್ಮಮ್ಮ ನನ್ನ ಇವತ್ತಿನವರೆಗೂ ಏನೋ ಒಂದು ಮಾತು ಅಂದಿಲ್ಲ, ನನ್ನ ತಮ್ಮನೂ ಅಂದಿಲ್ಲ, ಯಾರು ಏನೋ ಅಂದಿಲ್ಲ. ನಾನು ಬಂದಿಲ್ಲಿರೋದಕ್ಕೆ ನನಗೆ ಬೇಜಾರಾಗ್ಬಿಟ್ಟಿದೆ. ಅಲ್ಲಿಗೆ ಹೋಗೋಕ್ಕೆ ಬೇಜಾರಾಗ್ಬಿಟ್ಟಿದೆ. ನನಗೆ ಅಷ್ಟು ಒಂಥರ ಇದಾಗ್ಬಿಟ್ಟಿದೆ. ಬಿಡಾಕ ಆಯಿತು, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದಿನ ಹತ್ರ ಕಷ್ಟ ಅನ್ನೋದು ಬರುತ್ತೆ. ಈಗ ನಾನು ಹೋಗಿ ಜಗಳ ಮಾಡ್ಕೊಂಡು ನಾನು ತವ್ರ ಮನೇಲಿ ಇದ್ದಲ್ಲ, ಆ ರೀತಿ ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದೊಂಥರ ಕಷ್ಟಗಳು ಒಂದೊಂದು ಟೈಮಲ್ಲಿ ಆ ರೀತಿ ಹಂಗಾಗುತ್ತೆ. ಒಬ್ಬೊಬ್ರಿಗೆ ಬ್ಯಾಡ್ ಟೈಮ್ ಅಂತ ಇರುತ್ತೆ. ಆ ರೀತಿ ಬಂದಾಗ ಎಲ್ರಿಗೂ ಒಂದೊಂಥರ ಮನಸ್ಸಿಗೆ ಇದಾದಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಆ ಥರ ಸಮಯಗಳು ಆ ಥರ ಎಲ್ಲ ಬಂದಾಗ ಅನ್ಭವಿಸ್ಕೊಂಡು ಹೋಗ್ಬೇಕಷ್ಟೇ. ಏನೋ ಒಂಥರ ನಮ್ಮ ಮನೆಗೆ ಇವಾಗ ಮಾಲಕ ಚೆನ್ನಾಗಿರೋದಕ್ಕೆ ಏನೋ ಒಂಥರ ಕಳೆ ಸಂತೋಷ. ಎಲ್ಲರೂ ಸಂತೋಷವಾಗಿದ್ದೀವಿ. ನಮಗೂ ಏನೋ ಒಂಥರ ಸಮಾಧಾನ. ತುಂಬ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನಮ್ಮ ಅಕ್ಕನ ಮಲ್ಕೊಂಡಿರೋ ಹತ್ರ ನೆನೆ ಕಾಫಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಮತ್ತೆ ಎಷ್ಟು ಜನ ಚೆನ್ನಾಗಿ ನೋಡ್ಕೊಂಡವ್ರೆ. ಚೆನ್ನಾಗಿಲ್ದಾಗಂತೂ ನೋಡ್ಕೊಳಕ್ಕಾಗಲಿಲ್ಲ ನಮಗೆ. ಇವಾಗಾದರೂ ನೋಡ್ಕೊಳ್ಳೋಣ ಅಂತ ನೋಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.